ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ನೋಡ್ರಿ. ಯಾಕೋಸ್ಕರ ವಿಡಿಯೋ ಮಾಡಿದೀವಿ ಅಂದರೆ ಈ ವಿಡಿಯೋದಲ್ಲಿ ನೋಡ್ರಿ, ಸುಮ್ಮನೆ ಇಡ್ಕೆ ಹತ್ರ ಕುತ್ಕೊಂಡಿರತ್ತೆ ಹಾವನ್ನ ಕೆಣಕ್ಬಿಟ್ಟು ಹೊಡಿತಾರಲ್ಲ ಬೇವರ್ಸಿ ನನ್ನ ಮಕ್ಕಳು. ಇಂಥವ್ರಿಂದ ಅರ್ಧಕ್ಕರ್ಧ ಸ್ನೇಕ್ ಕ್ಯಾಚರ್ಗಳಿಗೆ ಬೆಲೆ ಇಲ್ಲಂಗೆ ಆಗ್ಬಿಟ್ಟಿದ್ದೆ ಪಾಪ. ಸುಮ್ಮನಿರೋದು ಹಾವಿಗೆ ಕೆಣಕ್ಬಿಟ್ಟು ಹೊಡಿದ್ರು, ಅದೇ ಕರ್ಸ್ಬಿಟ್ಟು ಇಡ್ಸಿದ್ರೆ ಎಷ್ಟು ಖುಷಿ ಆಗೋದು ಹೇಳ್ರಿ. ಮತ್ತೇನು ಬೇರೆ ಊರಲ್ಲ, ಬೇರೆ ದೇಶದವ್ರಲ್ಲ, ಇದೇ ದೇಶದವ್ರು ಇದೇ ಊರವ್ರು ಇರು. ಎಲ್ಲಂದರೆ ಇದು ಚಿಕ್ಕಮಂಗ್ಳೂರಲ್ಲಿ ಇರೋದು. ಚಿಕ್ಕಮಂಗ್ಳೂರು ಜನಗಳು ಅನ್ಸತ್ತಿದ್ದು ಚಿಕ್ಕಮಂಗ್ಳೂರು ವಿಡಿಯೋ ಅನ್ಕೊಳ್ತೀನಿ ನಾನು. ನೋಡ್ರಿ ಪಾಪ ಸುಮ್ಮನೆ ಇರೋದು ಹಾವಿಗೆ ಕೆಣಕ್ಬಿಟ್ಟು ಹೊಡಿತಿದ್ದಾರಲ್ಲ ಇವರು. ಅದೇನು ಅವ್ರ ಹತ್ರ ಏನು ಸಾಲ ದುಡ್ಡು ಆಸ್ತಿ ಗಿಸ್ತಿ ಏನಾರ ಕೇಳ್ತಾ ಏನೂ ಕೇಳಿಲ್ಲ ಪಾಪ. ನೋಡ್ರಿ ಬಾಯೆಲ್ಲ ಬಿಟ್ಬಿಡ್ರಿ ಅಂತಿದೆ, ಆದರೂ ನನ್ನ ಮಕ್ಕಳು ಬಿಡಲ್ಲ ಇವರು. ಇಂಥ ನನ್ನ ಮಕ್ಳಿಗೋಸ್ಕರನೇ ವಿಡಿಯೋ ಮಾಡಿರೋದಿದ್ದು. ಆದಷ್ಟು ಈ ವಿಡಿಯೋ ಅವ್ರ ಹತ್ರ ತಲುಪಿಸ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಇನ್ನೊಂದು ವಿಡಿಯೋ ಹಾಕಿ ನಾವು ವಿಡಿಯೋ ನೋಡ್ಕೊಂಬರ್ರಿ. ಯಾವ ಬಂದಿರೋದು ನೋಡ್ರಿ, ಯಾರ ಮನೆ ಅಂದರೆ ಇದು ಗೊಂದಿಯಲ್ಲಿ ಸುದೀಪ್ ಅಂತ ಇದ್ದಾರೆ. ಅವ್ರ ಅಣ್ಣನ ಮನೆಯಲ್ಲಿ ಹಾವು ಬಂದಿದೆ. ಅಣ್ಣನ ಮನೆಯಲ್ಲಿ ಎಲ್ಲಂದರೆ ಅಡಿಕೆ ಚೀಲ ಎಲ್ಲ ಇಟ್ಟಿದ್ರು, ಅದಕ್ಕೋಸ್ಕರ ಬಂದು ಸೇರ್ಕೊಂಡಿದ್ದೆ. ದಯವಿಟ್ಟು ಹಾವುಗಳು ಸಾಯ್ಸಾಕ್ ಹೋಗ್ಬಿಡ್ರಿ ಅಪ್ಪ. ತುಂಬ ಹುಷಾಕಾರಿ ಅವು, ಸ್ವಲ್ಪ ಹುಷಾರಾಗಿ ನೋಡಿ ಕೆಲಸ ಮಾಡ್ರಿ. ನಾಗರಾವ್ ನೋಡ್ರಿ ತುಂಬ ಹುಷಾಕಾರಿ ಅವು. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋನ ತುಂಬ ಚೆನ್ನಾಗಿದೆ. ಲೈಕ್ ಒಂದು ಫಾಲೋ ಒಂದು ಶೇರ್ ಮಾಡಿ. ಆದಷ್ಟು ಹಾವುಗಳು ಹೊಡಿತಾರಲ್ಲ ಅಂಥವ್ರಿಗೆ ಶೇರ್ ಮಾಡಿ. ನೋಡಿ ಚೆನ್ನಾಗಿದೆ ಹಾವು ನೋಡೋಕ್ಕೆ. ಒಂದಡಿ ಉದ್ದ ಇದೆ, 1 ಇಂಚ್ ಅಗಲ ಇದೆ ಹಾವು. ತುಂಬ ಚೆನ್ನಾಗಿದೆ, ಎಡೆ ಎಲ್ಲ ಬಿಚ್ಕೊಂಡು. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋನ ತುಂಬ ಚೆನ್ನಾಗಿದ್ರೆ ಲೈಕ್ ಒಂದು ಫಾಲೋ ಒಂದು ಶೇರ್ ಮಾಡಿ. ಆದಷ್ಟು ಹಾವುಗಳು ಸಾಯಿಸ್ತಾರಲ್ಲ ಅಂತ ನನ್ನ ಮಕ್ಕಳಿಗೆ ಶೇರ್ ಮಾಡಿ.